ಏಯ್, ನಮ್ಮ ಮೇಲಿರೋ ಸಿಟ್ಟಿಗೆ ಇಲ್ದೇ ಇರೋ ಅಪವಾದ ಹಾಕ್ಬೇಡ ಭಾರ್ಗವಿ. ಅಯ್ಯಯ್ಯೋ, ಖಂಡಿತ ಇಲ್ಲ. ಸಂಧ್ಯಾ ಕೊಲೆ ಆದ ಜಾಗದಲ್ಲಿ ವಿಕ್ಕಿ ವಸ್ತುಗಳ ಜೊತೆ ಇನ್ನೊಬ್ರು ವಸ್ತುಗಳು ಕೂಡ ಸಿಕ್ಕಿದಾವೆ. ಹೆಂಡತಿ ಜೊತೆ ಹನಿಮೂನ್ಗೆ ಹೋಗ್ಬೇಕಾಗಿತ್ತು ನನ್ನ ಈ ಹಾಳಾದ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ಬಿಟ್ಲು ಆ ಭಾರ್ಗವಿ. ಕೋರ್ಟು ಕೇಸು ಎಲ್ಲ ಮುಗೀತು ಅನ್ಕೋತಿದ್ದೆ. ಹೇಗೂ ನಾನು ಕೊಲೆನೇ ಮಾಡಿಲ್ಲ ಅಂದ್ಮೇಲೆ ಯಾರು ಏನು ಕಿತ್ಕೊಳಕ್ಕೆ ಆಗಲ್ಲ ಅನ್ಕೊಂಡಿದ್ದೆ. ಆದ್ರೆ ಆ ಭಾರ್ಗವಿ ಜೊತೆ ಆ ಸ್ಫಟಿಕಾನೂ ಬಂದ್ಲು. ಅದು ಎಲ್ಲಿಂದ ಬಂದ್ಲೋ ಏನೋ. ಎಲ್ಲಾನು ನನ್ನ ಕಡೆಗೆ ತಿರುಗಿಸ್ಬಿಟ್ರು. ತಪ್ಪು ಮಾಡಿದೆ ನಾನು. ಅವತ್ತೇ ಅವಳನ್ನ ಸಾಯಿಸ್ಬಿಟ್ಟಿದ್ರು ವಿಷಯ ಇಷ್ಟೆಲ್ಲ ಮುಂದುವರಿತಾನೆ ಇರ್ಲಿಲ್ಲ. ಇನ್ನು ಇಲ್ಲೇ ಎಷ್ಟು ದಿನ ಇರಬೇಕು ಅಂತ ಲೆಕ್ಕ ಆಗ್ತಿದ್ಯಾ ಮರಿ? ಜಾಸ್ತಿ ತಲೆ ಕೆಡ್ಸ್ಕೊಬೇಡ. ಇನ್ಮೇಲೆ ಇದೇ ನಿಮ್ಮ ಮಾವನ ಮನೆ. ಇಲ್ಲಿಂದ ತಪ್ಪಿಸ್ಕೊಂಡು ಎಲ್ಲಿಗೂ ಹೋಗೋದಕ್ಕಾಗಲ್ಲ. ನೀನು ಇಲ್ಲೇ ಫಿಕ್ಸು. ಯಾಕೆ ಹೇಳು? ನಿನಗೆ ಜೀವಾವಧಿ ಶಿಕ್ಷೆ ಆಗ್ತಿದೆ. ಒಂದು ಹುಡುಗಿ ಜೀವನ ಹಾಳು ಮಾಡಿ ಜೈಲಿಗೆ ಬಂದೆ. ಪಾಪ, ಮತ್ತೊಂದು ಹುಡುಗಿನ ಮದುವೆ ಆಗಿ ಅವಳ ಜೀವನನ ಹಾಳು ಮಾಡ್ತಿದ್ಯಲ್ಲೋ. ನಾನೀ ಕೊಲೆ ಮಾಡಿಲ್ಲ ಪ್ರತಾಪ್. ನೀನಾದ್ರೂ ನನ್ನ ನಂಬೋ. ಅಲ್ಲ, ನನ್ನ ನಂಬಿ ಸರ್. ನಾನು ಇಲ್ಲಿವರೆಗೂ ಏನೇನು ಕೆಟ್ಟ ಕೆಲಸ ಮಾಡಿದ್ದೀನೋ ಅದ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ ಅಷ್ಟೇ. ಯಾಕೆ ನಮ್ಮ ಅಪ್ಪನ ಮೇಲೆ ಆಣೆಗೂ ನಾನು ಈ ಕೊಲೆ ಮಾಡಿಲ್ಲ. ಏಯ್, ನಿಮ್ಮಪ್ಪನೇ ದೊಡ್ಡ ಲೋಫರು. ನೀನು ಅವನ ಮೇಲೆ ಆಣೆ ಮಾಡ್ತೀಯ ನೀನು? ಏನು ಅನ್ಕೊಂಡಿದ್ದೀರಾ ನೀವೆಲ್ಲ? ಮಾಡ್ದಿರೋ ಕೊಲೆನ ನನ್ನ ತಲೆ ಕಟ್ಟಿ ಯಾರನ್ನ ಬಚಾವ್ ಮಾಡಕ್ ಹೊರಟಿದ್ದೀರಾ? ಏಯ್, ಸಾಕ್ ಬಾಯ್ ಮುಚ್ಚೋ. ಇಷ್ಟೆಲ್ಲ ಸಾಕ್ಷಿಗಳಿದ್ರು ನಾನು ಕೊಲೆ ಮಾಡಿಲ್ಲ ಅಂತ ಹಾಡಿದ್ದೆ ರಾಗ ಆಡ್ತಿದ್ಯಲ್ಲ. ನಮ್ಮ ಕಣ್ಣು ಮುಂದೆ ಇರೋದು ಬರೀ ಸಂಧ್ಯಾ ಕೇಸ್ ಮಾತ್ರ. ಇನ್ನು ತೆರೆ ಮರೆಯಲ್ಲಿ ಅದೆಷ್ಟು ಕೇಸ್ಗಳಿದಾವ ನಿನ್ನ ಮೇಲೆ. MLA ಮಗ ಅಂತಾನೆ ಇಷ್ಟು ದಿಮಾಕ್ ಅಲ್ವಾ ನಿನಗೆ? ಏಯ್, ನಿನ್ನ ಮನೇಲಿ ಅಕ್ಕ ತಂಗಿದಿರಿದ್ರು ಬೇರೆಯವ್ರ ಮನೆ ಹೆಣ್ಣು ಮಕ್ಕಳ ಮೇಲೆ ಕೆಟ್ಟ ದೃಷ್ಟಿ ಬೀರ್ತೀಯಲ್ಲ. ನಿನ್ನ ಜನ್ಮಕ್ಕೆ. ನಿಜ ಬಗಳು, ಸಂಧ್ಯಾಗ ಏನೆಲ್ಲ ಚಿತ್ರಹಿಂಸೆ ಕೊಟ್ಟೆ. ಅವಳನ್ನ ಹೇಗೋ ಸಾಯಿಸ್ತೆ. ಅದನ್ನ ಹೋಗಿ ಸಾಯಿಸಿರೋರ ಹತ್ರ ಕೇಳ. ನಾನ್ ನಿಜವಾಗ್ಲೂ ಏನು ಮಾಡಿಲ್ಲ ಪ್ರತಾಪ್. ನಾನು ಮಾಡಿಲ್ಲ. ನೀನು ಕೊಲೆ ಮಾಡ್ದೆ. ನೀನು ಚಪ್ಪಲಿ ಮೊಬೈಲ್ ಎಲ್ಲ ಅಲ್ಲಿಗೆ ಹೇಗೋ ಹೋಯ್ತು? ನಿನ್ನ ಫಿಂಗರ್ ಪ್ರಿಂಟ್ಸು ಹೇಗಲ್ಲಿ ಸಿಕ್ತು? ನಿನಗೆ ಈಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ಲ ನಿನ್ನ. ಸರ್, ನಾನೀಗ ನ್ಯಾಯಾಂಗ ಬಂಧನದಲ್ಲಿದ್ದೀನಿ ಅಂತ JP ಅಂಕಲ್ ಹೇಳಿದ್ದಾರೆ. ನೋಡಿ, ನನ್ನ ಮೇಲೆ ಸಣ್ಣ ಗೀಟ್ ಕೂಡ ಬೀಳಂಗಿಲ್ಲ. ಆಮೇಲೆ ಕೋರ್ಟ್ ಅಲ್ಲಿ ನೀವು ಆನ್ಸರ್ ಮಾಡ್ಬೇಕಾಗುತ್ತೆ. ಹುಷಾರ್. ನಿನಗೆ ಹೊಡಿದೆ ಬಡಿದೆ ಸತ್ಯ ಆಚೆ ಬರೋದೇ ಇಲ್ಲ ಅಲ್ವಾ? ಅದಕ್ಕೆ ಬೇಜಾನ್ ದಾರಿ ಇದಾವೆ. ಸಂಧ್ಯಾ ಕೊಲೆ ಆಗಿರೋ ಜಾಗದಲ್ಲಿ ನಿನ್ನ ಪ್ರೈವೇಟ್ ಸಿಮ್ ಕಾರ್ಡ್ ಕೂಡ ಸಿಕ್ಕಿದೆ. ಅಲ್ಲಿರೋ ಪ್ರತಿಯೊಂದು ಸಾಕ್ಷಿನೂ ನಿನ್ನ ಹೆಸರನ್ನ ಹೇಳ್ತಾ ಇವೆ. ಇನ್ನು ಸಂಧ್ಯಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಂದ ನೀನು ಅವಳು ಕೊಟ್ಟಿರೋ ಚಿತ್ರಹಿಂಸೆ ಕೂಡ ಗೊತ್ತಾಗ್ತಿದೆ. ಇದನ್ನೆಲ್ಲ ನೀನು ಸಂಧ್ಯಾ ಮೇಲಿರೋ ಕೋಪಕ್ಕೆ ಜಿದ್ಗೆ ಮಾಡಿದ್ಯಾ, ಅದು ನಾನು ಒಪ್ಕೋತೀನಿ. ಆದ್ರೆ ನಿನ್ ಜೊತೆ ಇದ್ಲಲ್ಲ ಮತ್ತೊಂದು ಹೆಂಗಸು, ಸಂಧ್ಯಾ ಮೇಲೆ ಅವಳಿಗೇನೋ ದ್ವೇಷ ಇತ್ತು. ಆದ್ರೂ ಕಂಠ ಪೂರ್ತಿ ಕುಡ್ದೋನು ನಿಮ್ಮನ್ನೇನು ಮಾಡಕ್ಕಾಗಿಲ್ಲ ಅಂತಂದ್ಮೇಲೆ ಸಂಧ್ಯಾನ ಎತ್ಕೊಂಡೋಗಿ ಕೊಲೆ ಮಾಡಿದಾನೆ ಅಂತಂದ್ರೆ ನನಗೆ ನಂಬಕ್ಕಾಗ್ತಿಲ್ಲ.
ಹೇ ಹೇ ರಿಲ್ಯಾಕ್ಸ್. ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೆ. ಅಷ್ಟಕ್ಕೂ ನಿಮಗೊಂದು ವಿಷಯ ಗೊತ್ತಾ? ಸಂಧ್ಯಾನ ವಿಕ್ಕಿ ಒಬ್ನೇ ಕೊಲೆ ಮಾಡಿಲ್ಲ. ಸಂಧ್ಯಾ ಕೊಲೆ ಆಗಿದ್ದಾಳಲ್ಲ, ಅಲ್ಲೇ ಒಂದು ಗೋಡನೋ ಯಾವುದೋ ಪಾಳು ಮನೆ ಇದೆಯಂತೆ. ಅಲ್ಲೊಂದು ಸೀಕ್ರೆಟ್ ವಿಡಿಯೋನ ಬಚ್ಚಿಟ್ಟಿದ್ದಾರೆ ಅನ್ನೋ ಸುದ್ದಿ ಸಿಕ್ಕಿದೆ. ಆ ವಿಡಿಯೋನ ಪೊಲೀಸವ್ರು ಹುಡುಕ್ತಾ ಇದ್ದಾರೆ. ಆದಷ್ಟು ಬೇಗ ಸಿಗತ್ತೆ. ಅದೊಂದು ವಿಡಿಯೋ ಸಿಗ್ಲಿ, ಆವಾಗ ನಿಜವಾದ ಕೊಲೆಗಾರ ಯಾರಂತ ಗೊತ್ತಾಗತ್ತೆ ಸ್ಫಟಿಕ. ಏನೇ ಆಗ್ಲಿ ನೀವಂತೂ ಹುಷಾರಾಗಿರಿ, ಯಾಕಂದ್ರೆ ಆ ಮತ್ತೊಬ್ಬ ಕೊಲೆಗಾರ ಹೊರಗಡೆನೆ ಓಡಾಡ್ತಿರ್ತಾನೆ. ನೀವು ಹೇಳಿದ್ದು ಒಳ್ಳೇದೇ ಆಯ್ತು. ಅವ್ರು ಯಾರು ಅಂತ ಮೊದಲು ಹುಡುಕಿ. ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ ಕೇಳಿ ಹೂಗಳೇ. ಯಾಕೆ ನಮ್ಮ ಗುಲಾಬಿ ಹೂವು ಮುಖ ಬಾಡಿದೆಯಲ್ಲ? ಧನಲಕ್ಷ್ಮಿ, ಧನು, ಯಾಕೆ ಮುಖನ ಹಿಂಗ ತಿಂದು ಮಂಗನ ತರ ಇಟ್ಕೊಂಡಿದ್ದೀರಲ್ಲ? ಏನಾಯ್ತು? ಓ, ನೀವು ಮಂಗ ಅಲ್ಲ, ಪಾರಿವಾಳ, ಚಿಟ್ಟೆ, ಪತಂಗ. ಪತಂಗವಾಗಿ ನಾ ಹಾರಬಲ್ಲೆ, ತರಂಗವಾಗಿ ನಾ ಕುಣಿಯಬಲ್ಲೆ. ನೀವು ದೇವತೆ, ದೇವತೆ ರೀ. ನೀವು ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಇರಬೇಕು. ನಾನು ನಗಿಯಲ್ಲ. ಮೊದಲೇ ಟೆನ್ಷನ್ ಅಲ್ಲಿದ್ದೀನಿ, ತೊಲ್ಕೆಟ್ರೆ ಚಾಕು ತಗೊಂಡು ಚುಚ್ಚಿಬಿಡ್ತೀನಿ. ಸಂಧ್ಯಾನ ಚುಚ್ಚಿ ಸಾಯಿಸಿದಾಗ ಏನ್ ಹೇಳ್ತಿದೀಯ ಮಗಳೇ? ಕೊಲೆನ ಗಿಳಿ ಮರಿ ತರ ಇರೋ ನನ್ನ ಧನಲಕ್ಷ್ಮಿ ಈ ಗಿಡಗನ್ ತರ ಕುಕ್ತಾಳ? ದಿಸ್ ಇಸ್ ಟೂ ಮಚ್. ನಿಜವಾಗ್ಲೂ ಕೊಲೆ ಮಾಡಿದವ್ರು ಯಾರು ಅಂತ ತಿಳ್ಕೊಳ್ಳೋ ಯೋಗ್ಯತೆ ಇಲ್ಲದೆ ಮೊದಲು ನನ್ನ ತಮ್ಮ ವಿಕ್ಕಿನ ಜೈಲಿಗೆ ಕಳಿಸ್ದೆ. ಇವಾಗ ನನ್ನನ್ನ ಜೈಲಿಗೆ ಕಳಿಸೋ ಪ್ಲಾನಾ? ಏಯ್, ನಮ್ಮ ಮೇಲಿರೋ ಸಿಟ್ಟಿಗೆ ಇಲ್ದೇ ಇರೋ ಅಪವಾದ ಹಾಕ್ಬೇಡ ಭಾರ್ಗವಿ. ಅಯ್ಯಯ್ಯೋ, ಖಂಡಿತ ಇಲ್ಲ. ಸಂಧ್ಯಾ ಕೊಲೆ ಆದ ಜಾಗದಲ್ಲಿ ವಿಕ್ಕಿ ವಸ್ತುಗಳ ಜೊತೆ ಇನ್ನೊಬ್ರು ವಸ್ತುಗಳು ಕೂಡ ಸಿಕ್ಕಿದಾವೆ. ಫಿಂಗರ್ ಪ್ರಿಂಟ್ಸು ಸಿಕ್ಕಿದಾವೆ. ಆದ್ರೆ ಅದು ಹುಡುಗಂದಲ್ಲ, ಹುಡುಗಿದು. ಅಂದ್ರೆ ಕೊಲೆಲಿ ಮಹಿಳಾ ಮಣಿ ಕೈವಾಡ ಇದೆ ಅಂತ ಮಗಳೇ? ಹೌದು ಶ್ರೀಮಂತಪ್ಪ. ಊರಾಚೆ ಸಂಧ್ಯಾ ಕೊಲೆ ಆಗಿದ್ದ ಜಾಗದ ಪಕ್ಕ ಒಂದ್ ಗೋಡೌನ್ ಇದೆಯಲ್ಲ, ಅಲ್ಲಿ ಒಂದು ವಿಡಿಯೋ ಸಾಕ್ಷಿನ ಬಚ್ಚಿಟ್ಟಿದಾರಂತೆ. ಅದನ್ನ ಹುಡುಕಿ ತೆಗೆದು ಪೊಲೀಸ್ ಕೈ ಕೊಡ್ತೇನೆ. ಆಗ ವಿಕ್ಕಿ ಜೊತೆಗಿದ್ದಿದ್ದ ಇನ್ನೊಬ್ರು ಯಾರು, ಆ ಕೊಲೆಗಾರ್ತಿ ಯಾರು ಅನ್ನೋದು ಗೊತ್ತಾಗುತ್ತೆ. ಬಂಧನ ಅದು ನೀನಲ್ಲ ತಾನೆ? ಏಯ್, ಅದು ನಾನಲ್ಲ, ನಾನಲ್ಲ.
ಅಯ್ಯೋ, ನೀನಲ್ಲ ಅಂದ್ಮೇಲೆ ಏನಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ಯಾ? ಆರಾಮಾಗಿರು. ಆ ಕೊಲೆಗಾರ್ತಿಗೆ ತುಂಬಾ ದಿನ ಉಳಿಗಾಲ ಇಲ್ಲ. ಆ ಸಾಕ್ಷಿ ಬೇರೆಯವ್ರ ಕೈ ಸೇರೋ ಮೊದಲು ನಾನು ಹುಡುಕ್ಬೇಕು. ಧನು, ಆ ಕೊಲೆ ನೀನ್ ಮಾಡಿಲ್ಲ ಅಲ್ಲ? ಇಲ್ಲಿ ತನಕ ಮಾಡಿಲ್ಲ, ಈಗ ಮಾಡ್ತೀನಿ. ಪಾಪ, ಆ ಪಾಪಿ ಯಾರು? ನೀನೇ. ನಮಸ್ತೆ ಮೇಡಮ್. ಸಿಕ್ತಾ? ತಗೊಳ್ಳಿ. ನಿಮಗ್ ಸಿಗ್ಬೇಕಾಗಿರೋದು ನಿಮ್ಮ ಅಕೌಂಟಿಗೆ ಬೀಳುತ್ತೆ. ಥ್ಯಾಂಕ್ ಯು ಮ್ಯಾಮ್. ನಿನ್ನ ಮ್ಯಾರೇಜ್ ಸರ್ಟಿಫಿಕೇಟ್ ಇಂದ ಏನ್ ಹೆಲ್ಪ್ ಆಗುತ್ತೋ ಬಿಡುತ್ತೋ ನನ್ಗಂತೂ ಗೊತ್ತಿಲ್ಲ ಭಾರ್ಗವಿ. ಆದ್ರೆ ಈ ಗ್ರೀಟಿಂಗ್ ಕಾರ್ಡ್ ಇಂದ ನಿನ್ನ ಹಣೆ ಬರಹನೇ ಬದಲಾಗತ್ತೆ. ನಮ್ಮ ಪ್ಲಾನ್ ಪ್ರಕಾರ ಪೆನ್ ಡ್ರೈವ್ನ ಇಲ್ಲಿ ಇಟ್ಟಿದ್ದೀನಿ ಪಾರ್ಥ. ಇಲಿ ಬಂದು ಬೋನಲ್ಲಿ ಬೀಳತ್ತೆ ಅಂತೀರಾ? ಪಾಷಾಣದ ವಾಸನೆಗೆ ಇಲಿ ಬಂದೇ ಬರುತ್ತೆ. ತನ್ನ ಬದಲು ಜೈಲಲ್ಲಿ ಇನ್ಯಾರೋ ಇದ್ದಾರೆ ಅಂತ ಇಷ್ಟು ದಿನ ಹಾಯಾಗಿದ್ರಲ್ಲ, ಈಗ ಯಾವುದೋ ಸಾಕ್ಷಿ ಆಚೆ ಬಂದಿದೆ ಅನ್ನೋ ಭಯದಲ್ಲಿ ಹುಡುಕೊಂಡು ಬರಲೇಬೇಕು. ಕೊಲೆಗಾರ ಅಂತೂ ಹೊರಗಿರೋದು ನಿಜ ಭಾರ್ಗವಿ. ನನ್ನ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇದೆ. ನೋಡೋಣ, ಇವತ್ತು ಆ ಕೊಲೆಗಾರ ನಮ್ಮ ಕೈಗೆ ಸಿಗ್ಲೇಬೇಕು. ಮನುಷ್ಯ ತಪ್ಪು ಮಾಡೋದು ಸಹಜ ಪಾರ್ಥ. ನಾನು ಏನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ತಿದ್ಕೊಳ್ಳಕ್ಕೆ ಇವತ್ತೊಂದೊಳ್ಳೆ ಅವಕಾಶ. ನಿಜವಾದ ಕೊಲೆಗಾರ ಆ ವಿಕ್ಕಿನ ಅಥವಾ ನಮ್ ಕಣ್ ತಪ್ಪಿಸಿ ತಮಾಷೆ ನೋಡ್ತಾ ಇರೋ ಆ ವ್ಯಕ್ತಿನ?